ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀವು ಈ 4 ಅಕ್ಷರದ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ನಿಮ್ಮ ಆಸೆ ನಿಖರವಾಗಿ 24 ಗಂಟೆಗಳಲ್ಲಿ ಈಡೇರುತ್ತದೆ ಎಂದು ಹೇಳಲಾಗಿದೆ. ಅದು ಇಷ್ಟು ಬೇಗ ನೆರವೇರುತ್ತದೆಯೇ ಎಂಬ ಅನುಮಾನ ನಿಮಗಿರಬಹುದು. ಅದು ನಿಮ್ಮ ನಂಬಿಕೆ ಮತ್ತು ನಿಮ್ಮ ಆಶಯ ಎಷ್ಟು ನ್ಯಾಯಯುತವಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ನೀವು ಅದೊಂದು ದೊಡ್ಡ ಆಸೆ ಎಂದು ಹೇಳಿದರೆ ಮತ್ತು ಎಲ್ಲವೂ ಅದರ ಮೇಲೆ ಆಧಾರವಾಗಿದ್ದರೆ ನೀವು ಅದನ್ನು ನಂಬಿಕೆಯಿಂದ ಮಾಡಿದರೆ ನಿಮಗೆ ಖಂಡಿತವಾಗಿ ಉತ್ತಮ ಫಲಿತಾಂಶ ಸಿಗುತ್ತೆ. ಸ್ನೇಹಿತರೆ, ನಾನು ನಿಮಗೆ ಒಂದು ಶಕ್ತಿಶಾಲಿ ಮಂತ್ರವನ್ನು ಹೇಳುತ್ತೇನೆ. ನಿಮಗೆ 24 ಗಂಟೆಗಳಲ್ಲಿ ಅದರ ಫಲಿತಾಂಶ ಸಿಗುತ್ತೆ. ಜೊತೆಗೆ ಒಂದು ಸಣ್ಣ ಕೆಲಸವನ್ನು ಸಹ ಮಾಡಬೇಕಾಗುತ್ತದೆ. ನಿಯಮಗಳನ್ನು ಕಟ್ಟುನಿಟ್ಟಾಗಿ ಮಾಡಬೇಕು. ಋತುಚಕ್ರದ ಸಮಯದಲ್ಲಿ ನೀವು ಮಾಡಬಾರದು. ಮಾಂಸಾಹಾರವನ್ನು ಸೇವಿಸುವಾಗ ಇದನ್ನು ಮಾಡಬಾರದು. ಅತ್ಯಂತ ಮುಖ್ಯವಾದ ನಿಯಮ ಏನೆಂದರೆ ನಿಮಗೆ ಆತ್ಮವಿಶ್ವಾಸ ಇರಲೇಬೇಕು. ನೀವು ತಪ್ಪು ಮಾಡಬಾರದು. ನೀವು ಅದನ್ನು ನಂಬಿದರೆ ಮಾತ್ರ ಮಾಡಿ, ಇಲ್ಲದಿದ್ದರೆ ನೀವು ಅದನ್ನು ಮಾಡೋದಕ್ಕೆ ಹೋಗಲೇಬೇಡಿ. ನಂಬಿಕೆ ಇರುವವರು ಮತ್ತು ಇಷ್ಟವಾದರೆ ತಾಯಿ ಮೇಲೆ ನಂಬಿಕೆ ಇರುವವರು ಮಾತ್ರ ಖಂಡಿತವಾಗಿ ಈ ಪ್ರಯತ್ನವನ್ನು ಮಾಡಬೇಕು. ಇಲ್ಲದಿದ್ದರೆ ಮಾಡೋದಕ್ಕೆ ಹೋಗಲೇಬೇಡಿ. ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡಬಹುದು. ಅಂತಹ ಸಮಯದಲ್ಲಿ ನಿಮಗೆ ಪೂಜೆ ಮಾಡಲು ಅವಕಾಶ ಇರುತ್ತದೆ. ಬಿಳಿ ಬಣ್ಣದ ಕಾಗದವನ್ನು ತೆಗೆದುಕೊಳ್ಳಬೇಕು. ಮಂತ್ರವನ್ನು ಪಠಿಸುತ್ತೇನೆ. ಈ ಒಂದು ಮಂತ್ರ ಹೇಳಿದ ಮೇಲೆ ನಿನಗೆ ಅರ್ಥವಾಗುತ್ತದೆ. 4 ಅಕ್ಷರಗಳು ಎಷ್ಟು ಅರ್ಥ ನೀಡುತ್ತವೆ ಎಂದು ಯೋಚಿಸಿ. ಹಾಗಾಗಿ ಅದು ಒಂದು ಸಣ್ಣ ಕಾಗದದ ತುಂಡಾಗಿದ್ರೂ ಪರವಾಗಿಲ್ಲ. ಬಿಳಿ ಬಣ್ಣದ ಕಾಗದವನ್ನು ಅದರ ತುಂಡನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಣ್ಣದ ಮೇಲೆ ಇರಿಸಿ. ದೇವಿಗೆ ಕೆಂಪು ಬಣ್ಣ ತುಂಬ ಇಷ್ಟ. ಅವಳು ಕೆಂಪು ಬಣ್ಣವನ್ನು ಬಳಸಿದರೆ ಆ ಕೆಂಪು ಬಣ್ಣದ ಮೇಲೆ ಅದನ್ನು ಬಳಸಬೇಕು. ಅದೇ ರೀತಿ ಪೂಜೆಯ ಸಮಯದಲ್ಲಿ ನಮ್ಮ ಬಳಿ ದೇವಿಯ ಫೋಟೋ ಇದ್ದರೆ ಆ ಫೋಟೋವನ್ನು ಕೆಂಪು ಹೂಗಳಿಂದ ಚೆನ್ನಾಗಿ ಅಲಂಕರಿಸಿ, ಇಲ್ಲ ಫೋಟೋ ರೂಪದಲ್ಲಿ ನಮ್ಮ ಬಳಿ ಫೋಟೋ ಇಲ್ಲ ಅಂತ ಭಾವಿಸಿ ಇರುವವರು ದೀಪದಲ್ಲಿರುವ ತಾಯಿಯನ್ನ ನೋಡಿ. ಸಾಧ್ಯವಾದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೆಂಪು ಬತ್ತಿಗಳಿಂದ ದೀಪವನ್ನು ಬೆಳಗಿಸಬೇಕು. ನಿಮ್ಮ ಸ್ನೇಹಿತರ ಬಳಿ ಅವು ಇಲ್ಲ ಎಂದು ನೀವು ಭಾವಿಸಿದರೆ ನೀವು ಸಾಮಾನ್ಯ ರೀತಿಯಲ್ಲಿ ಮನೆಯಲ್ಲಿರುವ ಬತ್ತಿಗಳಿಗೆ ಸ್ವಲ್ಪ ಕೇಸರಿ ಹಚ್ಚಬಹುದು. ನಾನು ಈ ರೀತಿ ಮಾಡಿದರೆ ನನ್ನ ತಾಯಿ ನಮಗೆ ತುಂಬಾನೇ ಚೆನ್ನಾಗಿ ಒಲಿತಾರೆ ಅಂತ ನೀವು ನಂಬಬೇಕು. ಕೆಂಪು ದೀಪ ಹಚ್ಚಿಸಿ, ಹೂಗಳನ್ನು ಇರಿಸಿ ಮತ್ತು ಅದರೊಳಗೆ ದೇವಿಯನ್ನು ನೋಡಿ. ಅದು 5 ಮುಖಗಳ ದೀಪವಾಗಿರಬಹುದು, ಕಾಮಾಕ್ಷಿ ದೀಪವಾಗಿರಬಹುದು. ಈ ಥರ ದೀಪ ಖಂಡಿತವಾಗಿ ದೇವಿ ದರ್ಶನ ನೀಡುತ್ತಾಳೆ ಎಂದು ಹೇಳಲಾಗುತ್ತೆ. ಇದು ಅಕ್ಷರ ಸತ್ಯ. ಅನೇಕ ಜನರಿಗೆ ದೇವಿಯ ದರ್ಶನ ಆಗಿದೆ. ನಾವು ಅದನ್ನು ಆತ್ಮವಿಶ್ವಾಸದಿಂದ ಮಾಡಲು ಸಾಧ್ಯವಾಗಿರಬಹುದು, ಆದರೆ ನಾವು ಖಂಡಿತವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೇವೆ. ವಾರಾಹಿ ದೇವಿಯನ್ನು ನಂಬಿ ಮೋಸ ಹೋದವರು ಯಾರೂ ಇಲ್ಲ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ. ಅಲ್ಲಿ ಯಾರೂ ಮೋಸ ಹೋಗುವವರು ಯಾರೂ ಇಲ್ಲ. ನಂಬಿಕೆಯಿಂದ ಮಾತ್ರ ಮಾಡಬೇಕು. ಖಂಡಿತವಾಗಿ ಫಲಿತಾಂಶಗಳು ಸಿಕ್ಕೇ ಸಿಗುತ್ತವೆ. ನೀವು ಸ್ನಾನ ಮಾಡಿದ ತಕ್ಷಣ ಪೂಜಾ ಕೋಣೆಗೆ ಹೋಗಿ ಪೂಜೆಯನ್ನು ಪ್ರಾರಂಭಿಸಬಹುದು. ದೀಪದ ಬಳಿ ಇಟ್ಟ ನಂತರ ಒಂದು ಕೆಂಪು ಹೂವು ಯಾವುದೇ ಕೆಂಪು ಹೂವಿಗೆ ದೇವಿಗೆ ಅರ್ಪಿಸಿ. ದೇವಿಯ ಮೇಲೆ ನಂಬಿಕೆ ಮತ್ತು ಭಕ್ತಿಯಿಂದ ಓಂ ವಾರಾಹಿ ದೇವಿಯೇ ನಮಃ ಅಂತ ಮಂತ್ರವನ್ನು ಪಠಿಸಬೇಕು. ನಂತರ ನಮಗೆ 4 ಅಕ್ಷರಗಳಿರುವ ಬಿಳಿ ಬಣ್ಣದ ಕಾಗದ ಸಿಗುತ್ತೆ. ಅದರ ಮೇಲೆ ನಾವು ಬರೆಯಬಹುದಾದ ಮಂತ್ರ ಯಾವುದು ಅಂದರೆ ಮಾವ ಶಿವ ಮಾವ ಶಿವ ಮಾವ ಶಿವ ಮಾವ ಶಿವ ಮಾವ ಶಿವ. ಹೀಗೆ ಬರೆದ ನಂತರ ಅದರ ಅಡಿಯಲ್ಲಿ ಉದಾಹರಣೆಗೆ ನನಗೆ ಕೆಲಸ ಬೇಕು, ಇಲ್ಲ ನನಗೆ ಏನಾದರೂ ಬೇಕು ಅಂತ ನಿಮ್ಮ ಒಂದು ಆಸೆಯನ್ನು ಬರೆಯಬೇಕು. ಮದುವೆ ಆಗಲು ಬಯಸ್ತಿದ್ರಾ ಅಥವಾ ನಿಮಗೆ ಹಣ ಬೇಕಾ, ನಿಮ್ಗೇನು ಬೇಕಾ ಅದನ್ನು ಬರೀಬೇಕು. ಈ ರೀತಿ ಮಾಡಿ ಅಷ್ಟೇ. ಇದು ನಿಮಗೆ ಸ್ವಲ್ಪ ವಿಚಿತ್ರ ಮತ್ತು ಸ್ವಲ್ಪ ವಿಭಿನ್ನವಾಗಿ ಅನ್ಬೋದು, ಆದರೆ ಮಾವಶಿವ ಎಂಬ ಈ ಮಂತ್ರವನ್ನು ಒಂದು ಕಾಗದದ ಮೇಲೆ ಬರೆದು ದೇವಿಯ ಮುಂದೆ ಇರಿಸಿ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮಾವಶಿವ 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 ಎಂದು ಹೇಳಿದರೆ ದೇವಿಯನ್ನು ಚೆನ್ನಾಗಿ ಪೂಜಿಸಿ ಮತ್ತು ದೇವಿಯನ್ನು ಧ್ಯಾನಿಸಿ, ಸ್ಮರಿಸಿ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ದೇವಿಗೆ ನಿಮಗೆ ಇಷ್ಟವಾದ ಯಾವುದೇ ಪ್ರಸಾದವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ವಿಶೇಷವಾಗಿ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಯಾವುದೇ ಒಂದು ಸ್ವೀಟ್ನ ಅರ್ಪಿಸಬಹುದು. ಗೆಣಸು, ದಾಳಿಂಬೆ ಬೀಜಗಳು ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಸಕ್ಕರೆ ಆದರೂ ಸರಿ, ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಆದರೂ ಕೊಡಬಹುದು. ನಿಮ್ಮ ಕೈಯಲ್ಲಿ ಸಕ್ಕರೆ ಅಥವಾ ಯಾವುದೇ ಹಣ್ಣು ಅಥವಾ ಯಾವುದೇ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಮತ್ತು ನಿಮ್ಮ ಪೂರ್ಣ ಹೃದಯದಿಂದ ದೇವಿಯನ್ನು ಪೂಜಿಸಿ. ದೇವಿಯು ಖಂಡಿತವಾಗಿಯೂ ನಮ್ಮ ಬಳಿ ಬಂದೇ ಬರುತ್ತಾರೆ. ದೇವಿಯು ತುಂಬ ದಯಾಳು ಮತ್ತು ನಾವು ಕೇಳುವ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಪೂರೈಸುತ್ತಾರೆ. ಆದ್ದರಿಂದ ನಿಮ್ಮ ಆಸೆಯಲ್ಲಿ ನ್ಯಾಯವಿದೆಯೇ ಎಂದು ಒಮ್ಮೆ ಯೋಚಿಸಿ. ಇತರರಿಗೆ ಏನಾದರೂ ತೊಂದರೆ ಮಾಡುವಂಥ ಆಸೆ ಇರಲೇಬಾರ್ದು. ಏನಾದರೂ ಹಾನಿ ಮಾಡೋದು ಇರಬಾರ್ದು. ಬೇರೆಯವರಿಗೂ ಒಳ್ಳೆಯದಾಗಬೇಕು, ಅದು ನಮಗೂ ಒಳ್ಳೆಯದಾಗಬೇಕು ಅಂತ ಆಸೆ ಇರಬೇಕು.
ಆತ್ಮವಿಶ್ವಾಸದಿಂದ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಮೊದಲನೆಯದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ.